ನಾನು ಬೆಳಗ್ಗೆ ಬೆಳಗ್ಗೆ ರೈಲ್ವೆ ಸ್ಟೇಷನಲ್ಲಿ ಯಾರಿಗೆ ವೇಟ್ ಮಾಡ್ತಿದ್ದೀನಿ ಅಂತನಾ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಯಾರಿಗೆ ವೇಟ್ ಮಾಡ್ತಿದ್ದೀನಿ ಅಂದರೆ ಟ್ರೈನ್ಗೆ. ಯಾಕೆ ಅಂದರೆ ನಾನು ಗೋವಾ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಕಸಿನ್ ನನ್ನೊಂದು ಮದುವೆ, ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡುವ ಅಂತ. ಬಟ್ ನಮ್ಮ ಇಂಡಿಯನ್ ರೈಲ್ವೆ ಟೈಮಿಂಗ್ ಅಂದರೆ ಒಂಥರ ಸಸ್ಪೆನ್ಸ್ ಥ್ರಿಲ್ಲು. ಯಾಕೆಂದರೆ ಅದು ಯಾವಾಗೂ ಟೈಮಿಗೆ ಬರೋದಿಲ್ಲ. 5:45 ಬರಬೇಕಾಗಿರೋ ಟ್ರೈನು 6:45 ಬಂತು. ಸೊ ಸೀಟು ಸಿಕ್ತು, ಆದರೆ ನಂಗೆ ಲಕ್ಕೇ ಇಲ್ಲಾಗಿತ್ತು. ಅದು ಯಾಕೆ ಅಂತೀರಾ? ನನಗೆ ಪುಣ್ಯ ಇತ್ತು, ಯಾಕಂದರೆ ನಂಗೆ ವಿಂಡೋ ಸೈಡ್ ಸೀಟ್ ಸಿಕ್ಕಿತ್ತು. ಸೊ ಗೈಸ್, ಟೀ ಟೈಮ್ ಅಂತ ಒಂದು ಕಪ್ ಟೀ ಕುಡಿದು ಸುಮ್ಮನೆ ಮಲ್ಕೊಂಡೆ. ಎಚ್ಚರ ಆಯಿತು ಅಂತ ಹೊರಗಡೆ ಎದ್ದು ಬಂದು ನೋಡಿದ್ರೆ ಟ್ರೈನ್ ಬಾಲಿಲಿ ನಿಲ್ಲಿಸಿದೆ. ಬಾಲಿಲಿ ಸ್ಟಾಪ್ ಇಲ್ಲ, ಯಾಕೆಂದರೆ ನಾ ಹತ್ತಿ ಸೂಪರ್ ಫಾಸ್ಟ್ ಟ್ರೈನ್ ಆಗಿತ್ತು. ಸೊ ಹಾಗೆ ಗೊತ್ತಾಯಿತು ಅರ್ಧ ಗಂಟೆಯಿಂದ ಇಲ್ಲೇ ಸ್ಟಾಪ್ ಹಾಕೊಂಡಿದ್ಯಂತೆ. ಯಾಕೆಂದರೆ ಯಾವುದೋ ಗೂಡ್ಸ್ ಟ್ರೈನ್ ಪಾಸಿಂಗ್ ಹೋಗಬೇಕು ಅಂತ. ಹಬೀಬಿ, ವೆಲ್ಕಮ್ ಟು ಗೋವಾ. ಸೊ ಟ್ರೈನ್ ಇಳಿದಿದ್ದೆ, ನಾನು ಹೊಟ್ಟೆ ಅಂತೂ ಹೇಳ್ತಿತ್ತು, ಅಣ್ಣ ಏನಾದರೂ ತಿಂಡಿ ತಿನ್ನೋ ಅಂತ. ತಿಂಡಿಗೆ ಚಿಕನ್ನು ಮತ್ತು ಪರೋಟ ಆರ್ಡರ್ ಮಾಡ್ಕೊಂಡು ತಿಂದು ಸೊಯ್ದಾ ಹೋಗಿದ್ದೆ ಶಾಪಿಂಗ್ಗೆ. ಏನೇ ನೋಡಿ, ಯಾರು ಹೇಳಿದ್ರು ನೀವೆಲ್ಲ ನ್ಯೂಸ್ ನೋಡೋಕೆ ಹೋಗ್ಬೇಕು? ಸುಮ್ಮನೆ ನ್ಯೂಸ್ ನೋಡೋದು. ಎಲ್ಲಿ ನೋಡಿ, ಇರಾನ್ ಬಾರ್ಡರಿಂದ ಹಾರು ಬಂದ ನೀವು, ಅವನೇ ಬಾರ್ಡರ್ ಹಾರು ಬಂದ ಗೈಸ್. ಬಾರ್ಡರು ನಮ್ಮನ್ನ ಸೂಟ್ ಸೆಲೆಕ್ಟ್ ಮಾಡೋದು ಅಂದರೆ ಯಪ್ಪ ದೇವ್ರಿ, ನಂಗಂತೂ ನಿಜ ಬೇಜಾರು ಬಂದೋಯ್ತು. ಒಂದು ನೋಡ್ದೆ ಅದು ಸರಿ ಇಲ್ಲ ಅಂದ, ಇನ್ನೊಂದು ನೋಡ್ದೆ ಅದು ಫಿಟ್ಟೇ ಆಗ್ತಿಲ್ಲ ಅಂದ, ಇನ್ನೊಂದು ನೋಡ್ದೆ ಅದಕ್ಕೆ ಡಿಸೈನೇ ಚೆನ್ನಾಗಿಲ್ಲ ಅಂದ, ಇನ್ನೊಂದು ನೋಡ್ದೆ ಅದು ನಂಗೆ ಸರಿಯಾಗಿ ಹೊಂದೋದಿಲ್ಲ ಅಂತ. ಅಂತೂ ಫೈನಲಿ ಸೊತ್ತಾದ್ಮೇಲೆ ಒಂದು ಸೆಲೆಕ್ಟ್ ಮಾಡಿ ಫೈನಲ್ ಮಾಡ್ದ. ಸೊ ಗೈಸ್, ಶಾಪಿಂಗ್ ಕಂಪ್ಲೀಟೆಡ್. ಬ್ರೋ ಕಂಪ್ಲೀಟೆಡ್? ನಾಟ್ ಕಂಪ್ಲೀಟೆಡ್ ನೋಡಬೇಕು. ಎಲ್ಲಿ ಹೋಗ್ತೀವಿ ಅಂತ ನೋಡೋಣ ಗೈಸ್. ಊಟಕ್ಕೆ ಹೋಗ್ತಾ ಇದ್ದೀವಿ. ಬಂದಿರೋ ಎಲ್ಲರನ್ನೂ ನಾವು ಫಾಲೋ ಮಾಡ್ಕೊತಿದ್ವಿ. ನಾವು ಸೀದಾ ಊಟ ಮುಗಿಸ್ಕೊಂಡು ಹೋಗಿದ್ದೆ ರೈಲ್ವೆ ಸ್ಟೇಷನ್ಗೆ. 4 ಗಂಟೆ ಒಳಗೆ ರೀಚ್ ಆಗಿ ಟ್ರೈನ್ ಒಳಗೆ ಕೂತ್ಕೊಂಡಾಗಿತ್ತು. ಟ್ರೈನ್ ಯಾವಾಗ ಬಿಡ್ತಾರೆ ಅಂತ. 4:15 ಬಿಡೋ ಟ್ರೈನು 5 ಗಂಟೆ ಆಯಿತು, 5:15 ಆಯಿತು, 5:45ಗೆ ಫೈನಲಿ ಟ್ರೈನ್ ಬಿಟ್ಟರು. ಹಾಗೆ ನಮಗೆಲ್ಲರಿಗೂ ಬರ್ಬೇಕಾದ್ರೆ ಏನೋ ಸ್ವೀಟ್ ಬಂದಿತ್ತು. ಅದನ್ನೆಲ್ಲ ತಿಂದು ನಾವು ಹೊನ್ನಾರು ಮುಟ್ಟೋ ತನಕ ನಮಗಾಗಿದೆ 9 ಗಂಟೆ. ಸೊ ಅಷ್ಟೇ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾಳೆ ಸಿಗ್ತೀನಿ. ಬಾಯ್.